ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಾಕ್ಟರ್ ಏನು ಹೇಳಿದ್ರು? ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟು ದೂರ ಯಾಕೆ ಬಂದ್ರಿ ಅಂತ ಹೇಳಿದ್ರು. ಫೋನ್ ಮಾಡ್ಬೋದಾಗಿತ್ತಲ್ಲ. ಸರಿ, ಆ ಫೈಲಲ್ಲಿ ಆ ರಿಪೋರ್ಟಲ್ಲಿ ಕೊಡಿ. ಇಲ್ಲ, ಅದು ಅವ್ರ ಸಿಸ್ಟಮಲ್ಲಿ ಡೇಟಾನೆಲ್ಲ ಎಂಟ್ರಿ ಮಾಡಬೇಕಾಗಿತ್ತಂತೆ. ಸಿಸ್ಟಮ್ ಬ್ಯುಸಿ ಇತ್ತು. ಸೊ ಒಂದು 2 days ಬಿಟ್ಟು ಕಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಗೌತಮ್ ಅವರೇ, ಆರ್ ಯು ಶ್ಯೂರ್ ಅದು ಬರೀ ಡಿಸ್ಚಾರ್ಜ್ ಫೈಲ್ ಅಂತ? ಇಲ್ಲ, ನಾನು ಆಗಲೇ ಕೇಳಿದಾಗಲೂ ನೀವು ಟೆನ್ಷನ್ ಆಗಿದ್ರಿ, ತಡವರಿಸ್ತಿದ್ರಿ. ಪ್ಲೀಸ್ ಏನೇ ಇದ್ರು ಹೇಳಿ, ಮಗುಗೆ ಏನಾದರೂ ಪ್ರಾಬ್ಲಮಾ? ಏನು ಪ್ರಾಬ್ಲಮ್ ಇಲ್ಲ ರೀ. ಅಯ್ಯೋ, ನೀವು ಟೆನ್ಷನ್ ಮಾಡ್ಕೊಂಡಿದ್ದು ನೋಡಿ ನಾನು ಟೆನ್ಷನ್ ಮಾಡ್ಕೊಂಬಿಟ್ಟೆ ಅಷ್ಟೇ. ಯಾಕ್ರಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಷ್ಟೊಂದು ಹೈಪರ್ ಆಗ್ತೀರಾ ನೀವು? ಆರಾಮಾಗಿರಿ. ಈಗ ನೋಡಿ, ಈಗ ಅವರು ವ್ಯಾಕ್ಸಿನೇಷನ್ ಚಾರ್ಟ್ ಕೊಟ್ಟಿದ್ದಾರೆ. ಮಗುಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ವರ್ಷದಲ್ಲಿ ಏನೇನು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ. ಒಳ್ಳೇದಾಯ್ತಲ್ಲ. ಸರಿ, ಡಯಟ್ ಚಾರ್ಟು? ಮಗುಗೆ ಎಂತ ಡಯಟ್ ರೀ, ನೀವೇ ಫೀಡ್ ಮಾಡ್ತಾ ಇದ್ದೀರಲ್ಲ. ಮಗುಗಲ್ಲ, ನನ್ನ ಡಯಟ್ ಚಾರ್ಟು. ನಿಮಗೆ ಡಯಟ್ ಅಂತ ಏನು ಹೇಳಲ್ಲ, ಒಂದಷ್ಟು ರೆಸ್ಟ್ರಿಕ್ಷನ್ಸು ಸಜೆಷನ್ಸು ಹೇಳಿದ್ರು. ಅಂದರೆ ಈ ಗಾಳಿಲಿ ಜಾಸ್ತಿ ಓಡಾಡಬಾರ್ದು ಅಂತ ಹೇಳಿ, ಆಮೇಲೆ ಆರೋಗ್ಯವಾಗಿರೋದನ್ನು ತಿನ್ನಿ ಅಂತ ಹೇಳಿ, ಆಮೇಲೆ ಇದು ಬೆಚ್ಚಿಗೆ ಕರೆಕ್ಟು, ಮೈನ ಸಾಧ್ಯ ಆದಷ್ಟು ಬೆಚ್ಚಿಗೆ ಇಟ್ಕೊಂಡ್ರೆ ಕೇಳಿ ಅಷ್ಟೇ. ಅವ್ರೇನು ಸ್ಪೆಷಲ್ ಆಗಿ ಹೇಳಿದ್ರು? ಅಜ್ಜಿ ನನ್ಗೆ ಆಲ್ರೆಡಿ ಇದನ್ನೆಲ್ಲ ಹೇಳಿದ್ದಾರೆ. ಅದೇನಂದ್ರೆ ಅದಕ್ಕೆ ಈ ಗಂಡಸರಿಗೆ ಅಜ್ಜಿ ಮಾತ್ ಮೇಲೆಲ್ಲ ನಂಬಿಕೆ ಇರಲ್ಲ. ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರಲ್ಲ, ಹಾಗೆ ನಮಗೆ ಡಾಕ್ಟರ್ ಹೇಳಿದ್ರೇನೆ ನಂಬಿಕೆ ಬರೋದು ಅಲ್ವಾ? ಅದು ಮೀಟ್ ಮಾಡಿದ್ರೆ ಒಳ್ಳೇದಾಯ್ತಲ್ಲ. ಪಾಪ ಎಷ್ಟು ಒಳ್ಳೆಯವರು ಕಾರಣ, ಅವರು ಥ್ಯಾಂಕ್ಸ್ ಹೇಳಿದ್ರಿ. ಕರೆಕ್ಟು, ತುಂಬ ಒಳ್ಳೇದಾಯ್ತು. ಓಕೆ, ನಾನು ಮೀಟ್ ಮಾಡಿ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನೋ, ಹಿ ಈಸ್ ಬಿಸಿ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ನಾನು ಕರ್ಣ ಅವ್ರನ್ನ ಅವ್ರ ಹಾಸ್ಪಿಟ್ಲಲ್ಲಿ ಮೀಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಫೋನ್ ಮಾಡಿದೆ. ಅದಕ್ಕೆ ಅವರು ಈ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ಕೇಸ್ ಇದೆ, ನನಗೆ ಇಲ್ಲಿ ಒಂದು ಆಪರೇಷನ್ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂತು. ಇನ್ಸಿಡೆಂಟಲ್ಲಿ ನೀವು ಸಿಕ್ಕಿದ್ದೀರಾ. ಅವರು ಈಗ ಆಪರೇಷನ್ ಥಿಯೇಟರ್ನಲ್ಲಿ ಇದ್ದಾರೆ. ಒಂದು ಕೆಲಸ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ಕೊಡ್ತೀನಿ. ಫೋನಲ್ಲೇ ಥ್ಯಾಂಕ್ಸ್ ಹೇಳಿ. ಹೊರಡೋಣ ರಾಜ್ಕುಮಾರ್. ಏನು ಮಾಡೋದು? ಜೈನ ಮನೆ ಕರ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ತುಂಬಾ ಅಬ್ಜೆಕ್ಷನ್ಸ್ ಬರುತ್ತೆ. ಏನಾದರೂ ಮಾಡಿ ಇದಕ್ಕೆ ಸ್ಟೇಜ್ ರೆಡಿ ಮಾಡಬೇಕು. ಅಟ್ಟೋ ಬಟ್ಟೋ 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 ಬಟ್ಟೋ. ಇನ್ನೂ ನಿದ್ದೆ ಮಾಡ್ತಿಲ್ವಾ? ಸರಿ, ಓಕೆ. ಹಾಡು ಹಾಡಿದಾಯ್ತು, ಕಥೆ ಹೇಳಿದಾಯ್ತು, ಇನ್ನೇನು ಬೇಕು? ಇದೇನು ಭೂಮಿಕಾ, ಇನ್ನು ಮಲಗಿಲ್ವೇನೋ? ಇಲ್ಲ, ಇನ್ನೂ ಮಲಗಿಲ್ಲ. ಸಾಹೇಬ್ರು ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಹಶ್ವಾಗಿದೆ ಅನ್ಸುತ್ತೆ. ಹಾಲು ಕುಡಿಸ್ದೆ, ಆದ್ರೆ ಇನ್ನೂ ಮಲಗ್ತಿಲ್ಲ. ಹಾಗೆ ಅಲ್ವಾ, ನಾವು ಮಲಗಿರ್ದಾಗ ಎದ್ದಿರ್ತಾರೆ, ನಾವೆದ್ದಾಗ ಮಲಗಿರ್ತಾರೆ ಅಲ್ವೇನಾ? ಒಟ್ಟಿನಲ್ಲಿ ನಿಮ್ಮನಿದ್ದೆ ಡಿಸ್ಟರ್ಬ್ ಆಯ್ತು. ಕೊಡಿ, ನಾನು ಸ್ವಲ್ಪ ನೋಡ್ಕೋತೀನಿ. ಇಲ್ಲ ಪರವಾಗಿಲ್ಲ, ನೀವು ಮಲ್ಕೊಳ್ಳಿ. ಪರವಾಗಿಲ್ಲ, ಕೊಡಿ, ನಾನು ನೋಡ್ಕೋತೀನಿ. ಕೊಡಿ. ಅರೆ ಪರವಾಗಿಲ್ಲ, ನೀವು ಈಗ ಎದ್ರೆ ನಾಳೆ ನಿಮ್ಮ ಆಫೀಸ್ ಕೆಲಸ ನೋಡ್ಕೊಳ್ಳೋರು ಯಾರು? ಆಫೀಸು ನಾನು ನೋಡ್ಕೋತೀನಿ, ಹೇಗೋ ಮ್ಯಾನೇಜ್ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ಮಲ್ಕೊಟ್ಟು ರೆಸ್ಟ್ ಮಾಡಿ. ಕೊಡಿಲ್ಲ ಅವನ. ಗೌತಮ್ ಅವರೇ, ನೀವು ಮಲ್ಕೊಳ್ಳಿ, ನಾಳೆ ಆಫೀಸ್ ಇದೆ, ನೀವು ಸ್ಟೇ ಮಾಡ್ಕೋಬೇಡಿ, ಮಲ್ಕೊಳ್ಳಿ. ಪರವಾಗಿಲ್ಲ ರೀ, ಒಂದು ಸ್ವಲ್ಪ ಹೊತ್ತು ಅಷ್ಟೇ. ನೋಡಿ, ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಪ್ರೆಗ್ನೆನ್ಸಿ ಬಗ್ಗೆ, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದಷ್ಟು ರಿಸರ್ಚ್ ಮಾಡಿದ್ದೀನಿ. ಮುಂದಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಮಗುಗೆ ಫೀಡ್ ಮಾಡಿದ್ಮೇಲೆ ಹಾಗೆ ಆಚೀಚೆ ಓಡಾಡ್ಸಿದ್ರೆ ಅದಕ್ಕೆ ಸ್ವಲ್ಪ ತೇಗ್ ಬರುತ್ತಂತೆ, ನಿರಾಳ ಅಂತ ಹಚ್ಚತ್ತಂತೆ. ಸೊ ಒಂದು ವಾಕಿಂಗ್ ಕರ್ಕೊಂಡೋಗಿ ಬರ್ತೀನಿ. ಕೊಡಿ. ಪರವಾಗಿಲ್ಲ, ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ? ಅದ್ರಲ್ಲಿ ಏನಿದೆ, ತಾಯ್ತನ ಅನ್ನೋದು ಬರೀ ಅಮ್ಮನಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಪ್ಪನಿಗೂ ಸಂಬಂಧಪಟ್ಟಿದ್ದು. ಕೊಡಿ ಇಲ್ಲಿ ಅಮ್ಮ. ಅದಕ್ಕೆ ಹೇಳೋದು ಬೆಸ್ಟ್ ಹಸ್ಬೆಂಡ್ ಅಂತ. ಬೆಸ್ಟ್ ಏನಿದೆ, ನೀವು ಬೆಸ್ಟ್ ಹೇಳ್ತೀನಿ. ಸರಿ, ನಾನು ಹೋಗಿದ್ದು ಬರ್ತೀನಿ. ಸರಿ, ಅಪ್ಪ ಮಗ ಹೋಗಿ ವಾಕ್ ಮಾಡ್ಕೊಂಡ್ ಬನ್ನಿ, ಬಟ್ ತುಂಬಾ ಹೊತ್ತು ಆಚೆ ಇರ್ಬೇಡಿ. ಇಲ್ಲ, ನೀವು ರೆಸ್ಟ್ ಮಾಡಿ. ನಾನು ನನ್ನ ರಾಜ್ಕುಮಾರ ಒಂದು ಸೂಪರ್ ವಾಕಿಂಗ್ ಹೋಗಿ ಬರ್ತೀನಿ. ಅಲ್ಲ ಶಬಾಷ್. ಹ್ಯಾಂಡ್ಸಮ್ ಅಪ್ಪ, ರೆಡಿ ಆಗಿಬಿಟ್ಟಿದ್ದೀರಾ? ಎಸ್, ಮೈ ಬ್ಯೂಟಿಫುಲ್ ಮದರ್ ಆಫ್ ಮೈ ಬ್ಯೂಟಿಫುಲ್ ಚೈಲ್ಡ್. ಏನೋ ಬೆಳಗ್ಗೆ ಬೆಳಗ್ಗೆ ಕಾಲೆಳಿತಾ ಇದ್ದೀರಾ? ನಾನು ಯಾಕೆ ಹಾಗೆ ಮಾಡಲಿ? ಇರೋ ವಿಷಯನೇ ಹೇಳ್ದಪ್ಪ.
ಎಷ್ಟಾದ್ರೂ ಸುರ ಸುಂದರಾಂಗ ಅಲ್ವಾ? ಒಂದು ಮಗು ಆದ್ಮೇಲೂ ಇನ್ನೂ ಮುದ್ದು ಮಾಡೋದ್ ಬಿಟ್ಟಿಲ್ಲ ನೋಡಿ. ಗೌತಮ್ ಅವರೇ, ಅದೇ ಬಿಡೋದಕ್ಕಾಗತ್ತೆ? ಅದಿದ್ದಕ್ಕೆ ಅಲ್ವಾ ಮಗು ಆಗಿದ್ದು? ನಾಟಿ ಟೀಚರ್ ಕೇಳಿಸ್ಕೊತಾ ಇದ್ದಾನ ಅವನು. ಸರಿ ಸರಿ, ಹೋಗಿ ಬನ್ನಿ. ಹ್ಯಾವ್ ಅ ಗ್ರೇಟ್ ಡೇ. ಹೋಗೋದಕ್ಕೆ ಯಾಕೋ ಮನ್ಸಾಗ್ತಾ ಇಲ್ಲ ಕಣ್ರಿ. ಇದೇನಿದು ರೆಡಿ ಆಗ್ಬಿಟ್ಟು ಯಾಕೆ ಹೀಗೆ ಹೇಳ್ತಿದ್ದೀರಾ? ಇದನ್ನಲ್ಲ ಇವನು ವಂಶೋದ್ಧಾರಕ. ಇವನ್ ಬಿಟ್ಟು ಹೋಗೋದಕ್ಕೆ ಮನ್ಸೇ ಆಗ್ತಾ ಇಲ್ಲ. ಇರಿ, ಸ್ವಲ್ಪ ಹೊತ್ತು ಮುದ್ದು ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ಹಾ, ಇರಿ. ಯಾಕೆ? ಅಲ್ಲ, ರೆಡಿ ಆಗಿದ್ದೀರಾ ಆಫೀಸ್ಗೆ ಹೋಗೋದಕ್ಕೆ, ಮಗುನ ಎತ್ಕೋತೀರಾ? ಅರೆ, ಅದ್ರಲ್ಲಿ ಏನ್ರಿ ಇದೆ? ನಮ್ಮ ಮಗು, ನಾನು ಯಾವಾಗ ಬೇಕಾದ್ರೆ ಎತ್ಕೋತೀನಿ, ಯಾವಾಗ ಬೇಕಾದ್ರೆ ಮುದ್ದು ಮಾಡ್ತೀನಿ ಅಲ್ವಾ? ಅಲ್ಲ, ವೇಟ್, ಬನ್ರಿ ರಾಜಕುಮಾರ, ಬನ್ರಿ ಬನ್ರಿ ಬನ್ರಿ. ಅಯ್ಯಯ್ಯೋ, ಉಂಟನ ಆರಿಸ್ಬಿಟ್ನಲ್ರಿ. ಅಯ್ಯೋ, ಇರಿ ಸರ್, ಅಮ್ಮ. ಇದಕ್ಕೆ ನಾನು ಹೇಳಿದ್ದು ಎತ್ಕೋಬೇಡಿ ಅಂತ. ಇಲ್ಲಿ ಬಿಡ್ರಿ, ನಮ್ಮ ಮಗುನೇ ತಾನೆ, ಪನೀರ್ ಅನ್ಕೊಂಡ್ರಾಯ್ತು. ಓ ಗೌತಮ್ ಅವ್ರೆ, ಕೊಡಿ. ಪರವಾಗಿಲ್ಲ ಬಿಡಿ, ನಾನು ಹಾಕ್ತೀನಿ. ಕೊಟ್ರಿ ಇಲ್ಲಿ. ಅಲ್ಲ ಗೌತಮ್ ಅವ್ರೆ, ನಾನ್ ಮಾಡೋ ಕೆಲ್ಸನ ನೀವ್ ಮಾಡಿದ್ರೆ ಮಗುಗೆ ನೀವ್ ಅಭ್ಯಾಸ ಆಗ್ಬಿಡ್ತೀರಾ. ಆಗ ಅವನಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗತ್ತೆ. ಎಲ್ಲದಕ್ಕೂ ಅಪ್ಪನೇ ಬೇಕು ಅಂದ್ರೆ ಆಗ ನಾನು ಏನ್ ಮಾಡೋದು ಹೇಳಿ? ಹಾಗೆಲ್ಲ ಏನು ಆಗಲ್ಲ ರೀ. ಇದು ಯಾಕೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಲ್ಲ? ಓ, ಮಗು ನಿಮ್ಮ ಹತ್ರನೇ ಇರಬೇಕು, ನೀವು ಮಾತ್ರ ನೋಡ್ಕೋಬೇಕು ಅಂತನಾ? ಯಾಕೋ ಓವರ್ ಪೊಸೆಸಿವ್ ಆಗ್ತಾ ಇದ್ದೀರಾ ಅನ್ಸುತ್ತೆ. ಪೊಸೆಸಿವ್ನೆಸ್ ಇಲ್ಲ, ಎಂಥದ್ದು ಇಲ್ಲ. ನಾನು ಹೇಳ್ತಿರೋದಿಷ್ಟೇ, ಮಗು ನಿಮ್ಗೆ ಅಡಿಕ್ಟ್ ಆಗ್ಬಿಟ್ರೆ ಆಮೇಲೆ ನೀವು ಆಫೀಸ್ ಹೋದ್ಮೇಲೆ ನನಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ. ನೋಡಿ, ಕೆಲವೊಂದು ವಿಷಯಗಳನ್ನ ನಾವ್ ಹೇಗೆ ಹೇಳ್ಕೊಡ್ತೀವೋ, ನಾವ್ ಹೇಗೆ ಅಭ್ಯಾಸ ಮಾಡ್ತೀವೋ, ಮಕ್ಕಳಿಗೆ ಅದೇ ರೂಢಿ ಆಗೋಗ್ಬಿಡುತ್ತೆ. ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ನಮ್ಮ ಜವಾಬ್ದಾರಿ ತುಂಬಾನೇ ಇರುತ್ತೆ. ಮಕ್ಕಳನ್ನ ಬೆಳೆಸೋದು ಮಕ್ಕಳ ಆಟ ಅಲ್ಲ. ನೀವು ಓವರ್ ಸೆನ್ಸಿಟಿವ್ ಆಗ್ತಾ ಇದ್ದೀರಾ. ಅಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟೇ. ಬಟ್ ಏನು ಗೊತ್ತಾ, ಮಕ್ಕಳು ಯಾವಾಗಲೂ ತಮಗೆ ತಾವೇ ಹರಡೋ ಹೂವಿನ ಥರ, ಆಮೇಲೆ ಸ್ವಚ್ಛಂದವಾಗಿ ಹರಡೋ ಚಿಟ್ಟೆ ಥರ ಫ್ರೀಯಾಗಿ ಬೆಳೆಸ್ಬೇಕು, ಬೈದಲ್ಲ ರೀ, ಅಲ್ವೇನೋ? ಮಕ್ಕಳನ್ನ ಬೆಳೆಸೋದು ಹೇಗೆ ಅಂದರೆ, ಚಿಟ್ಟೆನ ಮುಷ್ಟಿಲಿ ಇಟ್ಕೊಂಡಾಗೆ. ನಾವು ಮುಷ್ಟಿನ ಬಿಗಿ ಮಾಡಿದಷ್ಟು ಅದ್ರ ಉಸಿರು ಕಟ್ಟುತ್ತೆ. ಸ್ವಲ್ಪ ಫ್ರೀ ಆಗಿಬಿಟ್ರೆ ಹಾರೋಗ್ಬಿಡುತ್ತೆ, ನಮ್ಮ ಕೈಗೆ ಸಿಕ್ಕಲ್ಲ. ಅದು ಹಾಗೆ ಆಗೋದು. ಸೊ ಯಾವಾಗ ಮುಷ್ಟಿನ ಬಿಗಿ ಮಾಡಬೇಕು, ಯಾವಾಗ ಸಡ್ಲ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅಮೃತಧಾರೆ